ಇನ್ನೊಂದು ಕಡೆಗೆ ಕೆಆರ್ಎಸ್ ಡ್ಯಾಂನಲ್ಲಿ ಹೊರಹರಿವಿನ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ನಿನ್ನೆ ಒಂದು ಲೆಕ್ಕಾಚಾರ ಇತ್ತು, ಇವತ್ತು 2 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗಬಹುದು ಅಂತ. ಬಟ್ ಇಳಿಕೆ ಆಗ್ತಾ ಇದೆ. ಕೆಆರ್ಎಸ್ ನಿಂದ 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಬಂದಾಗಿದ್ದಂತಹ ಪ್ರಸಿದ್ಧ ಕ್ಷೇತ್ರ ನಿಮಿಷಾಂಬ ದೇಗುಲ ಓಪನ್ ಆಗಿದೆ. ರಾತ್ರಿ ನಿಮಿಷಾಂಬ ದೇವಾಲಯಕ್ಕೂ ಕೂಡ ಜಲದಿಗ್ಬಂಧನದ ಪರಿಸ್ಥಿತಿ ಇತ್ತು. ಬಟ್ ಇವತ್ತು ಬೆಳಗ್ಗೆಯಿಂದ ನೀರಿನ ಪ್ರಮಾಣದಲ್ಲಿ ಇಳಿಕೆ ಆಗಿರೋದ್ರಿಂದ, ಅಂದ್ರೆ ಪ್ರವಾಹ ಕಡಿಮೆ ಆಗ್ತಾ ಇರೋದ್ರಿಂದ ಎಂದಿನಂತೆ ನಿಮಿಷಾಂಬ ದೇಗುಲದ ಬಾಗಿಲನ್ನ ತೆರೆಯಲಾಗಿದೆ. ಹೀಗಾಗಿ ಭಕ್ತರು ಬಂದು ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿಕೊಂಡಿದ್ದಾರೆ. ನಿಮಿಷಾಂಬ ಸ್ನಾನಘಟ್ಟ ಹಲವು ದಿನಗಳ ಹಿಂದೆನೆ ಮುಳುಗಡೆ ಆಗಿತ್ತು. ದೇವಸ್ಥಾನದ ಆವರಣಕ್ಕೂ ಕೂಡ, ಅಂದ್ರೆ ಆ ಪಾರ್ಕಿಂಗ್ ಸ್ಪೇಸು ಎಲ್ಲದಕ್ಕೂ ಕೂಡ ನೀರು ನುಗ್ತಾ ಇದ್ದಿದ್ದರಿಂದ ತಾತ್ಕಾಲಿಕವಾಗಿ ಭಕ್ತರಿಗೆ ನಿರ್ಬಂಧವನ್ನ ಹೇರಲಾಗಿತ್ತು. ಬಟ್ ಕಾವೇರಿ ಕೊಳ್ಳದಲ್ಲಿ ಮಳೆ ಕಡಿಮೆ ಆದ ಕಾರಣ ಇನ್ಫ್ಲೋ ಕಡಿಮೆ ಆಗಿದೆ. ಹೀಗಾಗಿ ಔಟ್ಫ್ಲೋ ಕೂಡ ಕಡಿಮೆ ಆಗಿದೆ. 2 ಲಕ್ಷಕ್ಕೂ ಮೀರಿ ಔಟ್ಫ್ಲೋ ಇರಬಹುದು ಇವತ್ತು ಅಂತ ಪ್ರೆಡಿಕ್ಷನ್ ಇತ್ತು. ಬಟ್ ಅದು ಸುಳ್ಳಾಗಿದೆ. 1 ಲಕ್ಷ ಕ್ಯೂಸೆಕ್ನಷ್ಟು ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಹೀಗಾಗಿ ಬೆಳಗ್ಗೆಯಿಂದಲೇ ಪೂಜಾ ಕೈಂಕರ್ಯಗಳನ್ನು ನಿಮಿಷಾಂಬ ದೇಗುಲದಲ್ಲಿ ಎಂದಿನಂತೆ ಕೈಗೊಳ್ಳಲಾಗಿದೆ. ಕಳೆದ ರಾತ್ರಿ ಕೆಆರ್ಎಸ್ ಅಣೆಕಟ್ಟೆಯಿಂದ 1,72,000 ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಬಿಡಲಾಗ್ತಾ ಇತ್ತು. ಇದರಿಂದಾಗಿ ನಿಮಿಷಾಂಬ ದೇವಸ್ಥಾನಕ್ಕೆ ಜಲದಿಗ್ಬಂಧನ ಆಗಿತ್ತು. ಇದೀಗ ಭಾರಿ ಪ್ರಮಾಣದಲ್ಲಿ ಹೊರಹರಿವಿನಲ್ಲಿ ಕೆಆರ್ಎಸ್ನಲ್ಲಿ ಇಳಿಕೆ ಆಗಿದೆ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಎಲ್ಲವೂ ಕೂಡ ಕ್ಲಿಯರ್ ಆಗಿರುವಂಥದ್ದು. ಈ ನಿಟ್ಟಿನಲ್ಲಿ ಕಳೆದ ಬಾರಿ ದೇವಸ್ಥಾನಕ್ಕೆ ಭಕ್ತರ ನಿರ್ಬಂಧವನ್ನ ಹೇರಲಾಗಿತ್ತು ಕಳೆದ ರಾತ್ರಿ. ಆದರೆ ಇದೀಗ ಸಂಪೂರ್ಣವಾಗಿ ನೀರು ಕ್ಲಿಯರ್ ಆಗಿರೋದ್ರ ಕಾರಣವಾಗಿ ದೇವಸ್ಥಾನಕ್ಕೆ ಎಂದಿನಂತೆ ಭಕ್ತರಿಗೆ ಅವಕಾಶವನ್ನ ಕೊಟ್ಟಿರುವಂಥದ್ದು. ದಿಢೀರನ್ನೇ ನಿನ್ನೆ 1,72,000 ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ಕಾವೇರಿ ನದಿಗೆ ನೀರನ್ನು ಹರಿಸಲಾಗ್ತಿತ್ತು. ಆ ನಿಟ್ಟಿನಲ್ಲಿ ಕಾವೇರಿ ಕೊಳದಲ್ಲಿ ಪ್ರವಾಹ ಎದುರಾಗಿತ್ತು. ಇದೀಗ ಭಾರಿ ಪ್ರಮಾಣದಲ್ಲಿ ನೀರು ಇಳಿಕೆ ಆಗಿದೆ. ಕಳೆದ ರಾತ್ರಿ 1,72,000ಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರನ್ನು ಹರಿಸಲಾಗ್ತಾ ಇತ್ತು. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ದೃಶ್ಯದಲ್ಲಿ ತೋರಿಸ್ತೀನಿ, ಅಲ್ಲಿನ ಬ್ಯಾರಿಕೇಡ್ ಹಾಕಿದ್ದಾರೆ, ಅಲ್ಲಿವರೆಗೂ ಸಹ ನೀರು ಹೋಗಿತ್ತು. ನಿಮಿಷಾಂಬ ದೇವಸ್ಥಾನದ ಆವರಣವೆಲ್ಲವೂ ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿತ್ತು. ಆ ನಿಟ್ಟಿನಲ್ಲಿ ಭಕ್ತರಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತರ ನಿರ್ಬಂಧವನ್ನ ಹೇರಲಾಗಿತ್ತು. ಆದರೆ ಇದೀಗ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ. ಅಂದ್ರೆ ಇದೀಗ ಸದ್ಯ 1 ಲಕ್ಷ ಕ್ಯೂಸೆಕ್ ನೀರನ್ನ ನದಿಗೆ ಹರಿಸಲಾಗ್ತಾ ಇದೆ. ಅಲ್ಲಿಗೆ 72,000ಕ್ಕೂ ಅಧಿಕ ಕ್ಯೂಸೆಕ್ ಕೂಡ ನೀರನ್ನ ತಗ್ಗಿಸಲಾಗಿದೆ. ಆ ನಿಟ್ಟಿನಲ್ಲಿ ಇದೀಗ ಮೆಟ್ಟಿಲವರೆಗೆ ಮಾತ್ರ ಕಾವೇರಿ ನದಿ ಹರಿತಾ ಇದೆ. ಒಂದು ರೀತಿಯಾಗಿ 1 ಲಕ್ಷ ಕ್ಯೂಸೆಕ್ ಕೂಡ ನೀರು ಸಹ ಅಧಿಕ ಪ್ರಮಾಣ. ಆದರೆ ನಿನ್ನೆ 1,50,000 1,72,000ಕ್ಕೂ ಅಧಿಕ ಕ್ಯೂಸೆಕ್ ನೀರನ್ನು ಹರಿಬಿಟ್ಟಿದ್ದ ಪರಿಣಾಮವಾಗಿ ಇದೀಗ ಸ್ವಲ್ಪ ಮಟ್ಟದಲ್ಲಿ ಕಾವೇರಿ ನದಿಯ ಆರ್ಭಟ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. 1,72,000 ಕ್ಯೂಸೆಕ್ ನೀರು ಈಗಲೂ ಸಹ ಹರಿದಿದ್ರೆ ಭಾರಿ ಪ್ರಮಾಣದ ಒಂದಷ್ಟು ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಕೂಡ ಇರ್ತಾ ಇತ್ತು. ಆದರೆ ಇದೀಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕುಗ್ಗಿದೆ. ಆ ನಿಟ್ಟಿನಲ್ಲಿ ಕೆಆರ್ಎಸ್ ಅಣೆಕಟ್ಟೆಯ ಒಳಹರಿವಿನ ಪ್ರಮಾಣ ಕಡಿಮೆ ಆದ ಕಾರಣವಾಗಿ ಇದೀಗ ಹೊರಹರಿವಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ನಿಮಿಷಾಂಬ ದೇವಸ್ಥಾನಕ್ಕೆ ಎಂದಿನಂತೆ ಭಕ್ತರಿಗೆ ಅವಕಾಶ ಮಾಡಿಕೊಳ್ಳಲಾಗಿದೆ. ಇನ್ನು ಸದ್ಯ ನದಿಯಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, 1 ಲಕ್ಷ ಕ್ಯೂಸೆಕ್ಕೂ ಅಧಿಕ ಪ್ರಮಾಣದಲ್ಲಿ ನೀರು ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಕಾವೇರಿಯ ಬೋರ್ಗರೆತ ಇನ್ನೂ ಇರುವಂಥದ್ದು. ಆದರೆ ಕಳೆದ ರಾತ್ರಿ ಮತ್ತೆ ನೆನ್ನೆಗೆ ಹೋಲಿಕೆ ಮಾಡಿದ್ರೆ ಒಂದು ರೀತಿಯಾಗಿ ಕಾವೇರಿಯ ಆರ್ಭಟ ಒಂದಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದಾಗಿರುವಂಥದ್ದು. ಒಟ್ಟಾರೆ ಹೇಳಾದ್ರೆ ರಾತ್ರಿ ಭಾರಿ ಪ್ರಮಾಣದಲ್ಲಿ ಕೆಆರ್ಎಸ್ ಅಣೆಕಟ್ಟೆಯಿಂದ ನೀರು ಬಿಟ್ಟಂತ ಪರಿಣಾಮವಾಗಿ ಒಂದು ರೀತಿಯಾಗಿ ಪ್ರವಾಹದ ಛಾಯೆ ಎಲ್ಲ ಕಡೆ ಆವರಿಸಿತ್ತು. ಇದರೀಗ ಭಾರಿ ಪ್ರಮಾಣದಲ್ಲಿ ಕಡಿಮೆ ಮಾಡಲಾಗಿದೆ ನೀರಿನ ಪ್ರಮಾಣವನ್ನು. ಆ ನಿಟ್ಟಿನಲ್ಲಿ ಒಂದಷ್ಟು ಕಾವೇರಿಯ ಆರ್ಭಟ ಕಡಿಮೆ ಆಗಿದೆ. ನಿಮಿಷಾಂಬ ದೇವಸ್ಥಾನಕ್ಕೂ ಕೂಡ ಎಂದಿನಂತೆ ಭಕ್ತರಿಗೆ ಅವಕಾಶವನ್ನು ಸಹ ಕಲ್ಪಿಸಿಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಶ್ರೀರಂಗಪಟ್ಟಣ.